आपण पाहत आहात निपाणी न्यूज, चौफेर घडामोडी। घर नसल्याने घरकुलासाठी 4 हप्ते भरूनही यादीत नाव नाही। बेघर नागरिकांचा नगरपालिकेमध्ये आक्रोश। राहण्यासाठी घर तसेच बंगले असून देखील काही जण शासकीय घरकुल लाटण्याचा प्रयत्न करत आहेत। अशा व्यक्तींची चौकशी करून त्यांची नाव यादीतून वगळण्यात यावीत व ज्यांना राहण्यासाठी खरंच घर नाहीत अशा व्यक्तींनाच घरकुलाचा लाभ मिळावा अशी मागणी बुडा अध्यक्ष लक्ष्मणराव चिंगळे यांनी शासकीय दरबारी केली आहे। हप्ते भरलेल्या काही महिला व नागरिकांनी आज नगरपालिकेत यादीत नाव न आल्याने गोंधळ घातला। त्यामुळे जोपर्यंत नगरपालिकेचे आयुक्त गणपती पाटील हे लाभार्थ्यांची अधिकृत यादी दाखवत नाहीत तोपर्यंत नगरपालिकेतच ठाण मांडणार असल्याची भूमिका बुडा अध्यक्ष चिंगळे यांनी घेतली आहे। त्यांनी नगरपालिकेतच थांबून धरणे आंदोलनाला सुरुवात केली आहे। ಅವರಿಗೆ ಅಷ್ಟೇ ಅವರು ಪತ್ರ ಕಳಿಸಿದ್ದಾರೆ। ಅದಕ್ಕೆ ಯಾವುದೇ ಪರಿಸ್ಥಿತಿಯಲ್ಲಿ ಇದು ನಾಳೆಯಿಂದ ಡ್ರಾ ಮುಂದೆ ಹಾಕಬೇಕು। ಮೊದಲು ಯಾರು ಎಲ್ಲ 4 ಕಂತು ತುಂಬಿದ್ದಾರೆ ಅಂಥವ್ರು ಯಾರಿಗೆ ಡಿಸ್ಪ್ಲೇ ಮಾಡಬೇಕು, ಡಿಸ್ಪ್ಲೇ ಮಾಡಿ ಇದ್ರ ಬಗ್ಗೆ ಯಾರ್ದು ತಕರಾರನ್ನು ತಗೋಬೇಕು। 15 ದಿವಸ ಆದ ನಂತರ ಆಮೇಲೆ ಡ್ರಾ ಮಾಡೋಕ್ಕೆ ನಮಗೆ ಅವಕಾಶ ಕೊಡಬೇಕು। ಡ್ರಾದಲ್ಲಿ ಎಲ್ಲರಿಗೂ ಬರಬೇಕು ಮತ್ತು ಇವರು ಅಲ್ಲ ಇವರು ಜಾತೀಯವಾದ ಮಾಡಿ ಗ್ರೂಪ್ಗಳನ್ನ ಮಾಡಕತ್ತಿದ್ದಾರೆ। ಅದು ಟೋಟಲಿ ರಾಂಗ್। ಅದು ಶಾಹು ಫುಲೆ ಅಂಬೇಡ್ಕರ್ಗೆ ಬರ್ತಕ್ಕಂಥ ವಿಚಾರ ಅಲ್ಲ ಅದು। ಇದೇನು ಯಾರಿಗೆ ಮನೆ ಇಲ್ಲ ಅವ್ರಿಗೆ ಮೊದಲು ಸಿಗಬೇಕು ಉದ್ದೇಶ। ಮನೆ ಇದ್ದವ್ರಿಗೆ ಮನೆಗಳು ಸಿಕ್ಕರೆ ಅದರ ಈ ಯೋಜನೆ ಲಾಭ ಏನು? ಪಾಪ ಎಷ್ಟೋ ವರ್ಷದಿಂದ ಆಸೆ ಕಟ್ಕೊಂಡಿದ್ದಾರೆ, ಬಾಡಿಗೆ ಮನ್ಯಾಗ ಅದಾರ, ಒಂದು ರೂಮ್ನ್ಯಾಗ ಒಂದು ಸುಮಾರು 10 ಜನ ಇದ್ದಾರೆ ವಾಸ ಮಾಡ್ಕೊಂಡು। ಹಿಂದಿಲ್ಲ ನಾಳೆ ನಮಗೆ ಮನೆ ಸಿಗ್ತಿದ್ದೆ ಒಂದು ಆಸೆ ಬಗ್ಗೆ ಇಟ್ಟಿದ್ದಾರೆ। ಈಗ ಅವ್ರು ಹೇಳ್ರಲ್ಲ ಹೆಣ್ಮಗಳು ನಾನು 4 ಕಂತು ಕಟ್ಟಬೇಕಾದ ಅರ್ಜೆಂಟ್ ಘೋಷಣೆ ಮಾಡಿದಾಗ ಮಂಗಳಸೂತ್ರ ಮಾಡಿ ತಂದು ಕಟ್ಟಿದ್ದಾರೆ ಪಾಪ ಹೆಣ್ಮಗಳು। ಹಾಕಿದ ಹೆಸರಿಲ್ಲ ಇದ್ರಾಗ। ಎಷ್ಟೋ ಜನ ಪೂರ್ತಿ ಹಣ ಕಟ್ಟಿದ್ರು ಕೂಡ ಈಗ 948ದಲ್ಲಿ ಇನ್ನೂ ಕೆಲವೊಬ್ರು ಹೆಸರು ಬಂದಿಲ್ಲ। ಅವ್ರೇನಂತಾರೆ ನಗರಸಭೆಯವರು, ಅವರು ಆ ಒಂದು ಚಲನ್ ಏನು ತುಂಬಿರ್ತಾರೆ ಚಲನ್ ಆಫೀಸ್ಗೆ ತಂದು ಕೊಡ್ಬೇಕಂತಾರೆ। ಸಪೋಸ್ ಚಲನ್ ಕೊಟ್ಟಿಲ್ಲ, ಯಾಕೆ ಎಲ್ಲರಿಗೆ ಕಳೆದಿದ್ದಾರೆ ಹೆಣ್ಮಗಳು, ಅಲ್ಲ ಅಲ್ಲ ಕೆನರಾ ಬ್ಯಾಂಕ್ನಿಂದ ಸ್ಟೇಟ್ಮೆಂಟ್ ತೊಗೋಬೇಕು ಅವರು। ಯಾರು ತುಂಬಿದ್ದಾರೆ ಅನ್ನೋದನ್ನು ಅಕೌಂಟ್ ಸ್ಟೇಟ್ಮೆಂಟ್ ತೊಗೊಂಡ ನಂತರ ಈ ಕೆನರಾ ಬ್ಯಾಂಕ್ನಿಂದ ಮ್ಯಾಗರೆಲ್ಲ ಬಲಾವೋ ಸಾಹೇಬಲ್ಲಿಂದ ಸ್ವಲ್ಪ ಯಾರು ಕಟ್ಟಿದಾರೆ ಗೊತ್ತಾಗ್ತಿದ್ದಲ್ಲ, ಅವರು ರಸೀಟ್ ತಂದು ಕೊಡಬೇಕಂತ ಹೇಳಿದ್ದೀವಿ। ನಾಟ್ ನೆಸಸರಿ ಟು ಸಬ್ಮಿಟ್ ದ ರೆಸಿಪ್ಟ್। ಅದಕ್ಕೆ ಇವೆಲ್ಲ ಭಾಳ ನ್ಯೂನತೆಗಳಿದಾವೆ। ಕಮಿಷನ್ ಸ್ವಿಚ್ ಆಫ್ ಅಂದರೆ ಫಲಾನುಭವಿಗಳ ಅಬ್ಜೆಕ್ಷನ್ ಇದ್ದರೆ ಅದು ಅಬ್ಜೆಕ್ಷನ್ ಮಾಡ್ಕೋಬೇಕು। ಈಗ ಬಾಜುಕ ಮನೆ ಇರ್ತಿತ್ತು, ಅವನು 2 ಮನೆ ಇರ್ದಾಗ ಗೊತ್ತಿರ್ತಿತ್ತು ಅವ್ರಿಗೆ, ಇವ್ರದ್ದು ಪಾಪ ಮನೆ ಇರಂಗಿಲ್ಲ। ಅಬ್ಜೆಕ್ಷನ್ ಕರೆದಾಗ ಗೊತ್ತಾಗುತ್ತೆ। ಇಲ್ಲ ನಾಳೆ ಡ್ರಾಗೆ ಅವ್ನ ಹೆಸರಲ್ಲಿ ಮನಿ ಶಾಂಕ್ಷನ್ ಆಯ್ತಂದ್ರೆ ಅವಾಗ ಏನು ಮಾಡು, ಏನು ಉಪಯೋಗ? ಈಗ ಇಂಥವ್ರು ಒಂದು 100 ಮಂದಿ ಅದಾರೆ, ಅವ್ರು 100 ಮಂದಿನ ಕೈ ಬಿಟ್ರೆ ಬಡವರಿಗೆ 100 ಮಂದಿಗೆ ಮನೆ ಸಿಗ್ತೈತಿ। ನಾನು ಮಾತಾಡ್ತೀನಿ ಸರ್, ಅವ್ರು ಯಾರು ಇವ್ರು ಹೈಯರ್ ಅಥಾರಿಟಿ ಯಾರು ಸರ್? ಇಲ್ಲ ಸರ್, ನಾವು ಹೋಗಂಗಿಲ್ಲ ಸರ್, ನಾನು ಮಾತಾಡ್ತೀನಿ ಸರ್। ನಾ ಎಲ್ಲ TP ಕ್ಯಾನ್ಸಲ್ ಮಾಡಿದ್ವಿ सर। ये आज डिस्प्ले नहीं किया, ये डिस्प्ले नहीं हुआ तो हम उठने वाले नहीं हैं। गरीब लोगों का सर नाಳೆ ಡ್ರಾ ಕ್ಯಾನ್ಸಲ್ ಅಂತ ಅನೌನ್ಸ್ ಮಾಡ್ರಿ। ಅಲ್ಲ ನೀವು ಹೇಳ್ರಲ್ಲ ಅಧ್ಯಕ್ಷರಿಗೆ, ನಾವು ಹೆಂಗೆ ಹೇಳಕ್ ಬರ್ತಿದ್ವಿ? ಇಲ್ಲ ಕನ್ಸಿಡರ್ ಮಾಡೋ ಪ್ರಶ್ನೆ ಇಲ್ಲಿ ನಾವು ನಗರಸಭೆಯಲ್ಲಿ ನೋಡ್ರಿ, ಈಗೆಲ್ಲ ಹೆಣ್ಮಕ್ಳು ಬಂದಿದ್ದಾರೆ, ಎಲ್ಲರೂ ಇಲ್ಲೇ, ನಾವು ಇಲ್ಲೇ ಕೂತಿದ್ದೀವಿ, ನಾವು ಇಲ್ಲಿಂದ ಯಾರೂ ಹೊರಗೆ ಹೋಗಂಗಿಲ್ಲ। ಎಲ್ಲ ಕನ್ಸಿಡರ್ ಮಾಡಿ ನೀವು ಲಿಸ್ಟ್ ಅನೌನ್ಸ್ ಮಾಡಿರಿ ಮೊದಲು। ನಾಳೆ ಯಾರೇ ಡ್ರಾದಾಗ ಯಾರಿಗೆ ನೀವು ನಾಳೆ ಡ್ರಾದಾಗ ಯಾರಿಗೆ ಇನ್ವಾಲ್ವ್ ಮಾಡೋರು ಅನ್ನೋದು ಲಿಸ್ಟ್ ಅನೌನ್ಸ್ ಮಾಡಿರಿ। ಅಲ್ಲಿವರೆಗೆ ನಾವು ಇಲ್ಲಿಂದ ಹೊರಗೆ ಹೋಗಂಗಿಲ್ಲ। ಎಲ್ಲರೂ ಇಲ್ಲೇ ಅದು ನಾವು ಮತ್ತು ನೀವೆಲ್ಲ ಹಿಂಗೆ ಮಾಡಾಕ್ತೀರಿ ನೀವು। ನೀವು ಬಡವ್ರ ಬಗ್ಗೆ ಒಂದು ಸ್ವಲ್ಪ ನೀವು ಹಿಂದುಳಿದವ್ರ ಆಫೀಸರ್ ಇದ್ರಿ, ಬಡವ್ರ ಬಗ್ಗೆ ಒಂದು ಜನನೂ ಕಳ್ಕೊಳ್ಳಿ ಇಲ್ಲಿ ನಿಮ್ಗೆ। ಮತ್ತು ಕನ್ಸಿಡರ್ ಮಾಡ್ತಿದ್ರೆ ಲಿಸ್ಟ್ ಅನೌನ್ಸ್ ಮಾಡಂತ ಹೇಳಿದ್ವಿ। ಮಾರ್ಚ್ದಾಗ ನಿಮಗೆ ಲೆಟ್ರ್ ಕೊಟ್ಟೇವೆ ನಾವು, 15 ದಿವಸ ಮುಂಚಿತವಾಗಿ ಲಿಸ್ಟ್ ಅನೌನ್ಸ್ ಮಾಡಬೇಕಂತ। ಲಿಸ್ಟ್ ಅನೌನ್ಸ್ ಮಾಡಿದ್ರೆ ಡ್ರಾ ಮಾಡಾಕ್ತೀರಿ ಅಂದರೆ ಆದರೆ ನಿಮಗೆ ನಾವು 18ನೇ ಮಾರ್ಚ್ಗೆ ನಿಮಗೆ ಪತ್ರ ಕೊಟ್ಟೇವೆ, ನಾವು ಕೊಟ್ಟೇವಿಲ್ರಿ। ಮತ್ತು ದೆನ್ ವೈ ಯು ಆರ್ ನಾಟ್ ಇಂಪ್ಲಿಮೆಂಟೆಡ್? ಅಲ್ಲ ಅದಾತು, ಪೇಪರ್ ಹಾಕಿದ ನಂತರ ನೀವು ಫಲಾನುಭವಿಗಳ ಲಿಸ್ಟ್ ಯಾದಿ ಅನೌನ್ಸ್ ಮಾಡಬೇಕಲ್ಲ।
ಅಲ್ಲ ನೀವು ಇಲ್ಲಿ ಇಲ್ಲ ನಗರಸಭೆಗೆ ಹಚ್ಬೇಕಲ್ಲ. ಅಲ್ಲ ರೆವಿನ್ಯೂ ಶಿಕ್ಷೆ ಮಾಡ್ರಿ, ಮಂದಿಗೆ ಗೊತ್ತಾಗಬೇಕಲ್ರಿ. ಅಲ್ಲ ವಿಡಿಯೋಗ್ರಾಫಿದು ಪ್ರಶ್ನೆ ಇಲ್ಲ. ನಾಳೆ ಇದು ಡ್ರಾ ಮುಂದೆ ಎಲ್ಲರೂ ಇನ್ನೊಂದು 998 ಮಂದಿ ದುಡ್ಡು ತುಂಬಿದ್ದಾರೆ. ಅವ್ರನ್ನೆಲ್ಲರೂ ಇನ್ವಾಲ್ವ್ಮೆಂಟ್ ಮಾಡಬೇಕು. ಕನ್ಸಿಡರ್ ಅಲ್ಲ, 948 ಮಂದಿ ಹೆಸರು ನಾಳೆ ಡ್ರಾದಾಗಿದ್ರೂ ಡ್ರಾ ತೆಗೀರಿ, ಇಲ್ಲಂದ್ರೆ ಡ್ರಾ ತೆಗೆಯೋದಿಲ್ಲ. ಅಲ್ಲ ನೀವು ಇಲ್ಲಿ ಬಂದು ಹೇಳ್ಬೇಕಿಲ್ಲಿ. ಈಗ ನಾವು ಇಲ್ಲಿ ಕೂತಿದ್ದೇವೆ, ನೀವು ಬರ್ತಕ ಕುಂತೀವಿ. ನೀವು ಎಷ್ಟು ರಾತ್ರಿ 12 ಗಂಟೆ ಆದರೂ ನಾವು ಇಲ್ಲಿಂದ ಹೋಗಂಗಿಲ್ಲ. ನೀವು ಬರ್ತನ ನಾವು ಇಲ್ಲೇ ಇರ್ತೀವಿ. ಇಲ್ಲ ನೀವು ನಾವು ನೋಡ್ರಿ, ನಾವು ಈಗ ಬಂದು ಕೂತಿದ್ದೀವಿ. ಇಲ್ಲಿ ಸುಮಾರು ಒಂದು 300 ಮಂದಿ ಅದಾರ. ನೀವು ಬರುವವರೆಗೆ ಇಲ್ಲೇ ಇರ್ತೀವಿ. ನಾವು ಇಲ್ಲಿಂದ ಅಳಗಡಂಗಿಲ್ಲ. ರಾತ್ರಿ 12 ಆಗಲಿ, ನಾಳೆ ಬೆಳಗಿನ ಥರ ಆದ್ರೂ ಇಲ್ಲೇ ಕುಂತೇವೆ. ನಾವು ಇಲ್ಲೇ ಕೂತು ಡ್ರಾದಾಗ ಇನ್ವಾಲ್ವ್ ಮಾಡಬೇಕು. ಹಾಂ, ನಾವು ಬಾಕಿ ಏನವ್ರು ಕೇಳಕತ್ತಿಲ್ಲಲ್ಲ. ಲಿಸ್ಟ್ ಅನೌನ್ಸ್ ಮಾಡಿರಿ, ಯಾರು ಫಲಾನುಭವಿ ಮತ್ತು ಯಾರು ದುಡ್ಡು ತುಂಬಿದಾರೋ ಅವ್ರೆಲ್ಲರೂ ಡ್ರಾದಾಗ ಇನ್ವಾಲ್ವ್ ಮಾಡಿ. ಒಂದೇ ಬೇಡಿಕೆ ಇದೆ. ಮತ್ತೆ ಅದ ತುಂಬಿದ್ದು ಅದಕ್ಕೆ ಮತ್ತೆ ನೀನು ನಾಳಿನ ದಿನ ಡ್ರಾದಾಗ ನಿಂದು ಹೆಸರಿಲ್ಲ, ಏನು ಮಾಡ್ತೀವಿ? ತುಂಬಿ ನಾವು ಅಂದಿಂದ ದುಡ್ಡು ಇದ ಮಾಡಿ ಬಡ್ಡಿದಂಗೆ ರೊಕ್ಕ ತೆಗೆದು ತುಂಬಿ ಕಟ್ಸಿಂದ ಅಂದಿಂದ 5 ವರ್ಷದ ಏನಾಯ್ತು ನೋಡ್ರಿ. ನಾಳಿನ ಡ್ರಾದಾಗಿಲ್ಲ, ಅವ್ರು 500 ಮಂದಿ ಅಟ್ಟ ಮಾಡ್ತಾರಂತಾರೆ. ಏನು ಮಾಡೋದು? ನಿಮ್ಮ 628 ಐತೆ ನಿಮ್ಮ ಸಲುವಾಗಿ ಜಗಳ ಆಡ್ತೀವಿ ನಾವು ಎಲ್ಲರದ್ದು. ಹಿಂದೆ ಮಾಡ್ಕೋರಿ. यावेळी काँग्रेस जिल्हा उपाध्यक्ष रोहन साळवे, नगरसेवक रवी शिंदे, युवा नेते सुजय पाटील, दीपक सावंत, अरुण आवळेकर, विजय शेटके, असलम शिकलकर, युवराज पोळ, रवी श्रीखंडे, ॲडव्होकेट संजय चव्हाण, पप्पू चव्हाण, लोकेश घस्ते, झाकीर कादरी, रामा निकम, जरार खान पठाण, आप्पा शेटके, फारुख पटेल, जावेद कोल्हापुरे, बाळासाहेब कमते, फरीदा बुखारी, सलमा शेख, शोभा जामुने, राणी माने, फरीदा मुल्ला यांच्यासह कार्यकर्ते व नागरिक मोठ्या संख्येने उपस्थित होते. ಕೊಡ್ತಕ್ಕಂಥ ಈ ಜಾಹೀರಾತು ಹೇಳಬೇಕಾಗಿತ್ತಲ್ಲ. ನಾವು ನಾಳೆ ಡ್ರಾ ಮಾಡೋದು ಎಲ್ಲ ಯಾರು 4 ಕಂತುಗಳನ್ನು ತುಂಬಿದ್ದಾರೆ ಅವರೆಲ್ಲರೂ ಅದಕ್ಕೆ ಬರಬೇಕಂತ ಹೇಳಬೇಕಾಗಿತ್ತು. ಅದಕ್ಕೆ ಯಾರನ್ನೂ ಕನ್ಸಿಡರ್ ಮಾಡಿಲ್ಲ. ಅವ್ರಿಗೆ ಬೇಕಾದವ್ರಿಗೆ ನೋಟಿಸ್ ಕೊಟ್ಟು ಅಧಿಕಾರದ ದುರುಪಯೋಗ ಮಾಡಿಕೊಂಡು ನೋಟಿಸ್ ಕೊಟ್ಟು ಅವ್ರಿಗೆ ಬೇಕಾದವ್ರಿಗೆ ಕೊಟ್ಟಿದ್ದಾರೆ. ಅಂತ ಟೋಟಲ್ ಇಲ್ಲಿಯವರೆಗೆ 948 ಮಂದಿ ಎಲ್ಲ ಹಣವನ್ನು ತುಂಬಿದ್ದಾರೆ. ಕೆಲವೊಬ್ಬರು ಮುನ್ನೆಚ್ಚರಿಕೆ ಮಾಡಿ ತುಂಬಿದ್ದಾರೆ, ಕೆಲವೊಬ್ಬರು ಸಾಲ ಮಾಡಿ ತುಂಬಿದ್ದಾರೆ, ಕೆಲವೊಬ್ಬರು ಬಡ್ಡಿಲಿ ತಂದು ತುಂಬಿದ್ದಾರೆ. ಇಂಥ ಎಲ್ಲ ಹೆಣ್ಮಕ್ಳು 4 ಕಂತು ತುಂಬಿದ ನಂತರ ಅವರಿಗೆ ನ್ಯಾಯ ಕೊಡಬೇಕು. 998 ಮಂದಿ 948 ಏನು ಈ ಎಲ್ಲ 4 ಕಂತುಗಳು ತುಂಬಿದ್ದಾರೆ ಅವ್ರನ್ನ ಎಲ್ಲರನ್ನೂ ಕೂಡ ನಾಳೆ ಡ್ರಾ ಮಾಡ್ತಕ್ಕಂಥ ತಿಳಿಸ್ತಾರೆ. ಯಾರಿಗೇ ಆಗಲಿ ಅವ್ರು ಕನ್ಸಿಡರ್ ಮಾಡಬೇಕು. ಇಲ್ಲ ಅವರು 500 ಮಂದಿಗೆ ಕನ್ಸಿಡರ್ ಮಾಡ್ತಾರೆ, ಅವ್ರಿಗೆ ಬೇಕಾದವ್ರಿಗೆ ನೋಟಿಸ್ ಕಳಿಸಿದ್ದಾರೆ. ಅದರಲ್ಲಿ ಮುಂಚಿತವಾಗಿ ಕೂಡ ಹಣ ತುಂಬಿದವ್ರಿಗೆ ಇನ್ನೂ ಇವರು ಕನ್ಸಿಡರ್ ಮಾಡಿಲ್ಲ. ಇಲ್ಲಿ ಆಫೀಸವರು ಮ್ಯಾಗೇಜ್ ಅಂತಿದ್ದಾರೆ ಕೇಳ್ರ, ಅವರು ನಮಗೆ ಒಂದು ಸ್ಲಿಪ್ ಕೌಂಟರ್ ಚಲನ್ ಕೌಂಟರ್ ತಂದು ಕೊಟ್ಟಿಲ್ಲ ಅಂತಾರೆ. ಚಲನ್ ಕೌಂಟರ್ ತಂದು ಕೂಡ ಅವಶ್ಯಕತೆ ಇಲ್ಲ. ಕೆನರಾ ಬ್ಯಾಂಕಿಗೆ ಇವ್ರದ್ದು ಅಕೌಂಟ್ ಇದೆ, ಕೆನರಾ ಬ್ಯಾಂಕಿಗೆ ದುಡ್ಡು ಕಟ್ತಾರೆ. ಇವ್ರಿಗೂ ಅಕೌಂಟ್ ಸ್ಟೇಟ್ಮೆಂಟ್ ತೊಗೊಂಡ್ರೆ ಯಾರು ದುಡ್ಡು ಕಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಅದಕ್ಕೆ ಅವ್ರು ತಂದು ಕೊಡಬೇಕು ಅನ್ನೋದು ಅವಶ್ಯಕತೆ ಇಲ್ಲ. ಅದ್ರ ಮೇಲೆ 100 ಮಂದಿ ಹೆಸರುಗಳನ್ನ ಕೈ ಬಿಟ್ಟಿದ್ದಾರೆ. ಅದು ಅದರ ಹೆಸರುಗಳನ್ನು ಕೊಟ್ಟಿಲ್ಲ. ಈಗ ಅವರಿಗೆ ರಿಸಿಪ್ಟ್ ತಂದು ಕೊಡ್ರಿ ಅಂದ್ರೆ ಒಬ್ಬೊಬ್ಬರಿಗೆ ರಿಸಿಪ್ಟ್ ಸಿಗ್ತೈತಿ, ಒಬ್ಬೊಬ್ಬರು ಮನ್ಯಾಗ ಎಲ್ಲರೂ ಕಳೆದಿರ್ತೈತಿ, ಸುತ್ತಿರ್ತೈತಿ, ಏನಾರು ಆಗಿರ್ತೈತಿ. ಆದರೆ ಅಕೌಂಟಿಗೆ ದುಡ್ಡು ತುಂಬಿರ್ತಾರೆ, ರೆಕಾರ್ಡ್ ಇರ್ತೈತಿ. ಅದಕ್ಕೆ ಕನ್ಸಿಡರ್ ಮಾಡಿ ಅವ್ರಿಗೆ ನೋಟಿಸ್ ಕಳಿಸ್ತಿದ್ದಾರೆ, ಅದು ಕಳಿಸಿಲ್ಲ. ಇಂಥ ಅನೇಕ ನ್ಯೂನ್ಯತೆಗಳಿದಾವೆ. 1512 ಮಂದಿ ಫಲಾನುಭವಿ ಲಿಸ್ಟ್ ಇದೆ, 1812. ಅದರಲ್ಲಿನ ಹೆಸರುಗಳನ್ನ ಇದಕ್ಕೆ ಫಲಾನುಭವಿ ಲಿಸ್ಟಿಗೆ ಬರಬೇಕು. ಅದರ ಹೊರತಾಗಿ ಹೊಸ ಲಿಸ್ಟ್ದಾಗ ಹೆಸರು ಹಾಕಿದ್ರೆ ದೇ ಆರ್ ನಾಟ್ ಎಲಿಜಿಬಲ್. ನಮ್ಮ ಹಿಂದಿನ ಶಾಸಕರಿಂದ ಕಾಕಾ ಸಾಹೇಬ್ ಪಾಟೀಲ್ ಅವರು ಇದ್ದಾಗ ಇದನ್ನು ಈ ಲಿಸ್ಟನ್ನು ಫೈನಲ್ ಮಾಡಿ ಆಯೋಗದಲ್ಲಿ ಕೊಟ್ಟಿದ್ದಾರೆ. ಆ ಲಿಸ್ಟ್ನಲ್ಲಿ ಇರ್ತಕ್ಕಂಥ ಹೆಸರುಗಳಿಗೆ ಅವರು ಮಾನ್ಯತೆ ನೀಡಬೇಕು. ಹೊಸದಾಗಿ ಹೆಸರುಗಳಿಗೆ ಸೇರಿಸಲಿಕ್ಕೆ ಅವಕಾಶ ಇಲ್ಲ. ಅದಕ್ಕಾಗಿ ಸೇರಿಸಿದಾರೋ ಇಲ್ಲೋ ಇದು ಗೊತ್ತಿಲ್ಲ. ಅದಕ್ಕೆ ಹೆಸರುಗಳನ್ನ ಡಿಸ್ಪ್ಲೇ ಮಾಡಬೇಕು. ನಾವು ಡಿಸ್ಪ್ಲೇನ ಮಾಡ್ತಾ ಇಲ್ಲ ಇಲ್ಲಿಯವರೆಗೆ. ಈಗ ನಾವು ಒತ್ತಾಯ ಮಾಡಿಬಿಟ್ರೆ ಇವು 948 ಹೆಸರು ಮೂಡಿ ಹೆಚ್ಚಿದ್ದಾರೆ.
ಅದಕ್ಕೆ ಕೆಲವು ಸಿಗ್ನೇಚರ್ ಇಲ್ಲ ಅಥೆಂಟಿಕ್ ಅವ್ರು ಹೇಳಬೇಕು 948 ಮಂದಿನ ನಾವು ನಾಳೆ ಡ್ರಾದಲ್ಲಿ ಇನ್ವಾಲ್ವ್ ಮಾಡ್ತೀವಿ ಅಂತ ಹೇಳಬೇಕಲ್ಲ. ಅವು ಎಲ್ಲಿವರೆಗೆ ಹೇಳಂಗಿಲ್ಲ ಅಲ್ಲಿವರೆಗೆ ನಾವು ಇದರಿಂದ ಹೇಳಂಗಿಲ್ಲ. ಇಲ್ಲಾಂದ್ರೆ ನಾಳಿನ ಡ್ರಾ ಇವೆಲ್ಲ ನ್ಯೂನತೆಗಳನ್ನ ಸರಿಪಡಿಸ್ಕೊಂಡು ಗ್ರಾಮ ಪಂಚಾಯತಿ ತೆಗಿಬೇಕು. ಇಷ್ಟು ನಮಗೆ ಬೇಡಿಕೆ. ಇದಕ್ಕಿಂತ ಹೆಚ್ಚಾಗಿ ಯಾರಿಗೆ ನ್ಯಾಯ ಸಿಗಬೇಕು, ಮನೆ ಇಲ್ಲ, ಭಾಳಷ್ಟು ಮಂದಿ ಬಡ್ಡಿ ರೊಕ್ಕ ತೆಗೆದು ತಂದು ತಂದಿದ್ದಾರೆ. ಮನೆಯಾಗಿಂದ ಒಬ್ರು ಹೆಣ್ಮಗಳು ಬಂದು ಅಂತೇಳಿ ಮಂಗಸೂತ್ರ ಮಾರಿದೀವಿ ಬಂದು ಬಂದಿದ್ದಾರೆ. ಇಂಥವ್ರ ಹೆಸರು ಕೂಡ ನಾಳಿನ ಡ್ರಾದಲ್ಲಿ ಇಲ್ಲ. ಅವ್ರಿಗೆ ಬೇಕಾದವರು 2-3 ಮನೆ ಇದ್ದವರು ಹೆಸರುಗಳು ನಾಳಿನ ಡ್ರಾದಲ್ಲಿ ಇದ್ದಾವೆ. ಖಾತ್ರಿಪೂರ್ವಕವಾಗಿ ಮಾಹಿತಿ ಅಂತ ಇಂಥವ್ರಿಗೆ ಫಲಾನುಭವಿಗಳು ಕೊಡಾಕತ್ತಾರೆ. ನೀವು ಈ ಯೋಜನೆ ಲಾಭನ ಲಾಭಾರ್ಥಿಗಳಿಗೆ ಅಥವಾ ಬಡವರಿಗೆ ನೀಡತಕ್ಕಂಥ ಸಾಧ್ಯತೆ ಹೇಗಿದೆ ನಿಮ್ಮ ಕಡೆ? ಪಾರದರ್ಶಕವಾಗಿ ಇದು ಆಗಬೇಕು. ಇದು ಕೇಂದ್ರ ಸರ್ಕಾರದ ಯೋಜನೆ ಇರೋದ್ರಿಂದ ನೀವು ಆಶ್ರಯ ಸಮಿತಿ ಅಧ್ಯಕ್ಷರಾಗಿ ನೀವು ಕೂಡ MLA ಅವರ ಆಶ್ರಯ ಸಮಿತಿ ಅಧ್ಯಕ್ಷ ಇರಬಹುದು. ಇಟ್ ಈಸ್ ಯುವರ್ ಮ್ಯಾಂಡೇಟರಿ ಡ್ಯೂಟಿ ಟು ಇನ್ಫಾರ್ಮ್ ದ MP ಆಲ್ಸೋ. ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಯೋಜನೆ ಅಡಿಯಲ್ಲಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಕೂಡ MP ಅವರಿಗೆ ಕೂಡ ಇನ್ಫಾರ್ಮ್ ಮಾಡಿ. ಫಲಾನುಭವಿಗಳು ಎಷ್ಟು ಅವ್ರಿಗೂ ಕೊಡಬೇಕಲ್ಲ. ಏನು ನೀವು ಅಷ್ಟೇ ಮನೆ ಹಾಕೊಂಡು ಸ್ಕೂಟಿ ಮಾಡೋದಾ ಕರ್ಕೊಂಡು? ಅದಕ್ಕೆ ನಾವು ತಹಸೀಲ್ದಾರ್ ಅವ್ರಿಗೆ ಏನು ಮನೆ ಮಾಡ್ತೇವೆ ಅಂದ್ರೆ, ಈಗೇನು ದುಡ್ಡು ತುಂಬಿದ್ದಾರೆ 948 ಇವ್ರನ್ನ ಎಲ್ಲರನ್ನು ಕೂಡ ನಾಳೆ ಡ್ರಾಪ್ದಲ್ಲಿ ಇನ್ವಾಲ್ವ್ ಮಾಡಿ. ಇಲ್ಲಾಂದ್ರೆ ಇವೆಲ್ಲ ನ್ಯೂನತೆಗಳನ್ನ ಸರಿಪಡಿಸ್ಕೊಂಡು ಡ್ರಾ ಮಾಡ್ತೀವಿ. ಅಲ್ಲಿವರೆಗೆ ನಾವು ರಾತ್ರಿ ಆದರೂ ಕೂಡ ಇಲ್ಲಿ ಮಾಡ್ಕೊಳ್ತೀವಿ. ನಾವು ಇಲ್ಲಿ अशाच अपडेट्ससाठी निपाणी न्यूजला सबस्क्राईब करा आणि रहा अपडेट.